ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಶ್ಮೀರದ ಮತ್ತೊಂದು ಪ್ರಸಿದ್ಧ ದೇವಾಲಯವಾದ ಖೀರ್ ಭವಾನಿ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಈ ದೇವಾಲಯದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಈ ಖೀರ್ ಭವಾನಿ ದೇವಾಲಯವು ಶ್ರೀನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ನಾವು ಅಮರನಾಥ ಯಾತ್ರೆಗೆ ಹೋಗಬೇಕಾದ್ರೆ ಬಾಲ್ಟಾಲ್ಗೆ ಹೋಗ್ತೀವಲ್ಲ, ಬಾಲ್ಟಾಲ್ಗೆ ಹೋಗಬೇಕಾದ್ರೇ ನಮಗೆ ಈ ಖೀರ್ ಭವಾನಿ ದೇವಾಲಯ ಸಿಗುತ್ತೆ. ಸೊ ಬೆಳಗ್ಗೆ 8 ಗಂಟೆಗೆ ನಾವು ರೆಡಿಯಾಗಿ ದೇವಸ್ಥಾನದ ಕಡೆಗೆ ಹೊರಟ್ವಿ. ಈ ಖೀರ್ ಭವಾನಿ ದೇವಾಲಯದ ವಿಶೇಷತೆ ಏನು, ಈ ದೇವಾಲಯಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳು ಮತ್ತು ಇತಿಹಾಸ ಏನು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಪ್ಪದೆ ಕೊನೆ ತನಕ ವಿಡಿಯೋನ ನೋಡಿ. ಈ ಖೀರ್ ಭವಾನಿ ದೇವಾಲಯವು ಪ್ರಾಚೀನ ಇತಿಹಾಸ ಮತ್ತು ನಂಬಿಕೆಗಳನ್ನು ಹೊಂದಿದೆ. ಹಾಗೆ ಪ್ರತಿನಿತ್ಯ ಇಲ್ಲಿ ಕಾಶ್ಮೀರದ ಹಿಂದೂಗಳು ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಬಹಳಷ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ. ಈ ಖೀರ್ ಭವಾನಿ ದೇವಾಲಯವು ದುರ್ಗಾ ಮಾತೆಯ ದೇವಾಲಯವಾಗಿದೆ. ಇಲ್ಲಿ ದುರ್ಗೆಯನ್ನು ಆರಾಧಿಸ್ತಾರೆ. ಈ ದೇವಾಲಯವನ್ನು ಮಹಾರಾಜ ಪ್ರತಾಪ್ ಸಿಂಗ್ ಅವರು 1912ನೇ ಇಸ್ವಿಲಿ ನಿರ್ಮಿಸ್ತಾರೆ. ನಂತರ ಇದನ್ನು ಮಹಾರಾಜ ಹರಿಸಿಂಗ್ ಅವರು ನವೀಕರಿಸ್ತಾರೆ. ಸೊ ನಾವೀಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ರಲ್ಲ, ಇದೇ ದೇವಸ್ಥಾನದ ಎಂಟ್ರೆನ್ಸ್. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಮೊದಲು ದೇವಿ ಶ್ರೀಲಂಕೆಯಲ್ಲಿ ನೆಲೆಯಾಗಿರ್ತಾಳೆ. ಲಂಕಾ ರಾಜನಾದ ರಾವಣನು ಈ ದೇವಿಯ ಮಹಾನ್ ಭಕ್ತನಾಗಿರ್ತಾನೆ. ತಾಯಿ ಖೀರ್ ದೇವಿಯು ರಾವಣನ ಭಕ್ತಿಗೆ ಮೆಚ್ಚಿರ್ತಾಳೆ. ಆದರೆ ರಾವಣ ಯಾವಾಗ ಸೀತಾ ಮಾತೆಯನ್ನು ಅಪಹರಿಸ್ಕೊಂಡು ಬರ್ತಾನೆ, ಆಗ ದೇವಿಯು ರಾವಣನ ಮೇಲೆ ಕೋಪಗೊಳ್ತಾಳೆ. ಹಾಗೆ ಆಕೆಯು ಲಂಕೆಯನ್ನು ತೊರೆದು ಕಾಶ್ಮೀರದಲ್ಲಿ ಬಂದು ನೆಲೆಸ್ತಾಳೆ. ಹಾಗೆ ಲಂಕೆಯಿಂದ ವಿಗ್ರಹವನ್ನು ತಂದು ಕಾಶ್ಮೀರದಲ್ಲಿ ಪ್ರತಿಷ್ಠಾಪಿಸುವಂತೆ ಹನುಮಂತನ ಹತ್ರ ಕೇಳ್ಕೊಳ್ತಾಳೆ. ಹನುಮಂತನು ದೇವಿ ಹೇಳಿದ ಹಾಗೆ ವಿಗ್ರಹವನ್ನು ಶ್ರೀಲಂಕೆಯಿಂದ ಕಾಶ್ಮೀರದಲ್ಲಿ ತಂದು ಸ್ಥಾಪಿಸ್ತಾನೆ. ಅಂದಿನಿಂದ ದೇವಿಯು ಕಾಶ್ಮೀರದಲ್ಲಿ ನೆಲೆಯೂರ್ತಾಳೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ, ಇಲ್ಲೇ ತಾಯಿ ನೆಲೆಯೂರಿರೋದು. ಈ ದೇವಾಲಯದ ಸುತ್ತ ಒಂದು ಕೊಳವನ್ನು ನಿರ್ಮಿಸಲಾಗಿದೆ. ದೇವಾಲಯದ ಮುಖ್ಯ ಪೀಠವನ್ನು ಕೊಳದ ಮಧ್ಯೆ ನಿರ್ಮಿಸಲಾಗಿದೆ. ಹಾಗೆ ದೇವಿಯ ವಿಗ್ರಹವನ್ನು ಈ ಪೀಠದ ಮೇಲೆ ಸ್ಥಾಪಿಸಲಾಗಿದೆ. ಈ ದೇವಾಲಯದ ಈ ಕೊಳವನ್ನು ಒಂದು ಅದ್ಭುತ ಕೊಳ ಅಂತ ಪರಿಗಣಿಸಲಾಗಿದೆ. ಯಾಕಂದರೆ ಇದು ತುಂಬ ವಿಶೇಷವಾಗಿದೆ. ಕಾಶ್ಮೀರದಲ್ಲಿ ಯಾವಾಗ ಏನಾದರೂ ಅನಾಹುತ ಆದರೆ, ಏನಾದರೂ ಪ್ರಾಬ್ಲಮ್ ಆದರೆ ಈ ನೀರಿನ ಬಣ್ಣ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಯಾವಾಗ ಇಲ್ಲಿನ ನೀರಿನ ಬಣ್ಣ ಕಪ್ಪಾಗಿ ಬದಲಾಗುತ್ತಿದೆಯೋ ಆವಾಗ ಇಲ್ಲೇನಾದರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲೇನಾದರೂ ಅನಾಹುತ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೊಡುತ್ತೆ. 2014ನೇ ಇಸ್ವಿಯಲ್ಲಿ ಕಾಶ್ಮೀರದಲ್ಲಿ ಭೀಕರ ಪ್ರವಾಹ ಉಂಟಾಗಿತ್ತು. ಆ ಸಮಯದಲ್ಲೂ ಕೂಡ ಈ ನೀರಿನ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಹಾಗೆ ಬೇರೆ ಸಮಯದಲ್ಲಿ ಇಲ್ಲಿನ ಈ ಕೊಳದ ನೀರು ಕೆಂಪು, ಗುಲಾಬಿ, ನೇರಳೆ, ಹಸಿರು, ಬಿಳಿ ಈ ಥರ ವಿವಿಧ ವರ್ಣಗಳಿಗೊಂದಿಗೆ ತನ್ನ ಬಣ್ಣವನ್ನು ಬದಲಾಯಿಸುತ್ತೆ. ಆದರೆ ಕಪ್ಪು ಬಣ್ಣಕ್ಕೆ ಯಾವಾಗ ಈ ನೀರು ಬದಲಾಗುತ್ತೋ ಆವಾಗ ಮಾತ್ರ ಕಾಶ್ಮೀರದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಏನಾದರೂ ಅನಾಹುತ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಾಗೇ ಆಗುತ್ತೆ. ಈ ಖೀರ್ ಭವಾನಿ ದೇವಾಲಯವು ಕಾಶ್ಮೀರಿ ಪಂಡಿತರ ದೇವಾಲಯವಾಗಿದೆ. ಇಲ್ಲಿ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಅಷ್ಟಮಿಯನ್ನು ಜಾತ್ರೆಯನ್ನು ನಡೆಸಲಾಗುತ್ತೆ. ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಖೀರ್ ಭವಾನಿಯ ಒಂದು ಗರ್ಭಗುಡಿ. ಇಲ್ಲೇ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾನು ವಿಡಿಯೋದಲ್ಲಿ ಹೇಳಿದಾಗೆ ಸುತ್ತಲೂ ಕೊಳ ಇದೆ ನೋಡಿ, ಕೊಳದ ಮಧ್ಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೊ ಈ ಥರ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ನೋಡಿ. ಈ ಕೊಳಕ್ಕೆ ಇಲ್ಲಿ ಅಭಿಷೇಕವನ್ನು ಕೂಡ ಮಾಡ್ತಾರೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ದೇವರಿಗೆ ಖೀರನ್ನು ಅರ್ಪಿಸಲಾಗುತ್ತೆ. ಹಾಗಾಗಿ ಈ ದೇವಾಲಯನ ಖೀರ್ ಭವಾನಿ ದೇವಾಲಯ ಅಂತ ಕರೀತಾರೆ. ನೋಡಿ, ಈ ಥರ ಹಾಲನ್ನು ಇಲ್ಲಿ ಅಭಿಷೇಕ ಮಾಡ್ತಾರೆ. ಸೊ ನಾವು ಹೋದಾಗ ನಾವು ಕೂಡ ಇಲ್ಲಿ ಪೂಜೆಯನ್ನು ಮಾಡಿಸಿದ್ವಿ. ವಸಂತ ಋತುವಿನಲ್ಲಿ ಖೀರನ್ನು ನೀಡಲಾಗುತ್ತೆ. ಖೀರ್ ಭವಾನಿ ದೇವಾಲಯದ ಸುತ್ತಲೂ ಸುಂದರವಾದ ಕಲ್ಲಿನಿಂದ ಆವೃತವಾಗಿದೆ. ನೆಲವನ್ನು ಸುಂದರವಾದ ಕಲ್ಲುಗಳಿಂದ ಮುಚ್ಚಲಾಗಿದೆ. ದೇವಸ್ಥಾನದ ವಾಸ್ತುಶಿಲ್ಪ ಸರಳವಾಗಿ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ನಾನು ತೋರಿಸಿದ ಹಾಗೆ ಇಲ್ಲಿ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ. ಅಮರನಾಥ ಯಾತ್ರೆಗೆ ಹೋಗುವ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದೇ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ಶಕ್ತಿಪೀಠ ಆಗಿದೆ. ಕಾಶ್ಮೀರದಲ್ಲಿ ಇದು ಕೂಡ ಒಂದು ಪ್ರಸಿದ್ಧವಾದ ದೇವಾಲಯ. ಇಲ್ಲಿ ಪ್ರತಿನಿತ್ಯ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ. ಹಾಗೆ ಅಮರನಾಥ ಯಾತ್ರೆಗೆ ಹೋಗುವಂಥ ಆ ಭಕ್ತಾದಿಗಳು ಕೂಡ ಬರ್ತಾರೆ. ಈ ದೇವಾಲಯ ನಿಜಕ್ಕೂ ಕೂಡ ಚಮತ್ಕಾರಿ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ಥರ ಬಣ್ಣವನ್ನು ಬದಲಾಯಿಸೋ ಒಂದು ಕೊಳ ನಮಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಹಾಗೆ ಇಲ್ಲಿ ಕಪ್ಪು ಬಣ್ಣಕ್ಕೆ ಆ ಬಣ್ಣ ಬದಲಾದಾಗ ಇಲ್ಲಿ ಏನಾರೋ ಒಂದು ಅನಾಹುತಕರ ಘಟನೆ ನಡೆದಿರುತ್ತಂತೆ. ಸೊ ಹಾಗಾಗಿ ಇದು ಒಂಥರ ವಿಶೇಷ ಜಾಗ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪ್ರಸಾದವಾಗಿ ಖೀರ್ನೇ ಕೊಡ್ತಾರೆ. ಖೀರೇ ಇಲ್ಲಿ ಮೇಯ್ನು. ಸೊ ಬರುವಂಥ ಭಕ್ತಾದಿಗಳೆಲ್ಲರಿಗೂ ಈ ರೀತಿಯಾಗಿ ಖೀರ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನು ಭಕ್ತಾದಿಗಳು ಸೇವನೆ ಮಾಡ್ತಾರೆ. ಸೊ ಇದೇ ಥರ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ಇವತ್ತು ದೇವಸ್ಥಾನ. ನಾವು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸಿದ್ವಿ. ನಿಜವಾಗ್ಲೂ ಇಲ್ಲಿ ಬಂದಾಗ ಮನಸ್ಸಿಗೆ ತುಂಬ ನಿರಾಳ ಅಂತ ಅನಿಸ್ತು. ಏನಂತ ಗೊತ್ತಿಲ್ಲ, ಅದು ಈ ಪ್ಲೇಸಿನ ಒಂದು ಮಹಿಮೆ ಅನಿಸುತ್ತೆ.
ಸೊ ನೀವು ಕೂಡ ಕಾಶ್ಮೀರದಕ್ಕೆ ಬಂದಾಗ ಈ ದೇವಾಲಯಕ್ಕೆ ತಪ್ಪದೆ ಭೇಟಿ ನೀಡಿ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸಣ್ಣದಾದ ಮೂರ್ತಿ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಕೊಳದ ಮಧ್ಯೆ ಆ ದೇವರನ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿದ್ರಲ್ಲ, ಇದೇ ಕಾಶ್ಮೀರದ ಖೀರ್ ಭವಾನಿಯ ದೇವಸ್ಥಾನದ ವಿಶೇಷತೆಗಳಾಗಿದೆ. ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.